ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೊಂದು ರೀತಿ ಎಲ್ರಿಗೂ ಮೋಟಿವೇಶನ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಒಂದು ಹೆಣ್ಣು ಯಾರ ಹತ್ರನೂ ₹1 ತಗೊಳ್ದೆ ಸೆಲ್ಫ್ ಗಿಫ್ಟ್ ತಗೋತಾಳೆ ಅಂತಂದ್ರೆ ನಿಜವಾಗ್ಲೂ ನೀವು ಹೆಮ್ಮೆ ಪಡ್ಬೇಕು. ನಾವೂನು ಈ ರೀತಿ ಏನಾದ್ರೂ ಒಂದು ಮಾಡ್ಬೇಕಪ್ಪ ಅನ್ನೋ ಒಂದು ಮೋಟಿವೇಶನ್ ನಿಮ್ ಜೀವನದಲ್ಲೂ ಬರ್ಬೇಕು ಅನ್ನೋದೇ ನನ್ನ ಒಂದು ಈ ವಿಡಿಯೋವನ ಒಂದು ಉದ್ದೇಶ ಆಗಿರುತ್ತೆ. ತುಂಬಾ ಜನ ಕೇಳ್ತಾ ಇದ್ದಿದ್ದು ಯಾಕೆ ವಿಡಿಯೋ ಹಾಕ್ಲಿಲ್ಲ ಅಂತ. ನಾನು ಅವತ್ತು ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳಿದೀನಿ. ನಾನು ಏನ್ ತಗೊಂಡಿದೀನೋ ತೋರಿಸ್ಬೇಕು ಅಂತಂದ್ರೆ ನೀವು ಕಮೆಂಟ್ ಹಾಕಿ, ನಾನು ತೋರಿಸ್ತೀನಿ ಅಂತ ಹೇಳ್ದೆ. ಯಾರು ಕಮೆಂಟ್ ಹಾಕಿಲ್ಲ. ಸೊ ಮೇ ಬಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ನಾನು ಅದು ವಿಡಿಯೋನು ಮಾಡಿರ್ಲಿಲ್ಲ. ಇವತ್ತು ಬೆಳಗ್ಗೆ ನಾನು ಒಬ್ರು ಕಮೆಂಟ್ ನೋಡಿದ್ದೆ, ಅಕ್ಕ ಸೆಲ್ಫ್ ಗಿಫ್ಟ್ ಅಂತ ಹೇಳಿದ್ರಿ, ಏನ್ ತಗೊಂಡ್ರಿ ಅಂತ ಹೇಳಿ. ಅದು ಯೂಟ್ಯೂಬ್ ಅಲ್ಲಿ ಇನ್ನೂ ಇದೆ ಕಮೆಂಟ್, ನೋಡಿ ನೀವು. ನಂಗೆ ಅವಾಗ ಅನ್ನಿಸ್ತು, ಓಕೆ, ಇಂಟ್ರೆಸ್ಟ್ ಇದೆ ಜನಕ್ಕೆ, ಸ್ವಲ್ಪನಾದ್ರೂ ಮೋಟಿವೇಟ್ ಆಗ್ಲಿ ಈ ವಿಡಿಯೋ ಮುಖಾಂತರ ಆದ್ರೂ. ಯೂಟ್ಯೂಬ್ ಇಂದ ಏನ್ ಬರುತ್ತೆ, ಯಾಕೆ ಯೂಟ್ಯೂಬ್ ಮಾಡ್ಬೇಕು ಅಂತ ಎಷ್ಟೊಂದ್ ಜನ ಏನು ಯೋಚನೆ ಮಾಡ್ತಾ ಇದಾರಲ್ಲ. ಸೊ ಆ ತರ ಅಂತ ಯೋಚನೆ ಮಾಡೋರ್ಗೆ ಖಂಡಿತವಾಗ್ಲೂ ಇದೊಂದ್ ರೀತಿ ಮೋಟಿವೇಶನ್ ಆಗತ್ತಲ್ವಾ. ಸೊ ಯಾಕೆ ಯೂಟ್ಯೂಬ್ ಮಾಡ್ತಾ ಇದೀಯಾ, ಮಾಡಕ್ ಕೆಲ್ಸ ಇಲ್ವಾ, ಮನೇಲಿ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ, ಇವಳಿಗೆ ಕೇಳೋರಿಲ್ಲ ಮಾಡೋರಿಲ್ಲ, ಅದಕ್ಕೇನೆ 3 ಹೊತ್ತು ಫೋನ್ ನೋಡ್ಕೊಂಡು ವಿಡಿಯೋಗಳನ್ನ ಮಾಡ್ತಾಳೆ, ಹೀಗೆ ಸೋ 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 ಅಂಡ್ ಸೋ ಸೋ ಅಂಡ್ ಸೋ ಅಂತ ಹೇಳ್ತಾ ಇರ್ತಾರೆ. ಬಟ್ ಇವತ್ತು ಅವರೆಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ತರ ಸ್ವಲ್ಪನಾದ್ರೂ ಗ್ರೋತ್ ಆಗಿದ್ದೀನಲ್ಲ, ಅದ್ ನಂಗೆ ನಿಜ ತುಂಬಾ ಹೆಮ್ಮೆ ಇದೆ. ಅಂತ ಕೇಳ್ತಾ ಇದ್ರಲ್ಲ, ಏನಕ್ಕ ಆ ಗಿಫ್ಟ್ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಸ್ವಲ್ಪ ಕಾಸ್ಟ್ಲಿ ಗಿಫ್ಟೇನೆ. ಸೊ ಅದು ಯೂಶಲಿ ಹೆಣ್ಮಕ್ಳಿಗೆ ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ. ನನಗೂ ಏನು ವ್ಯಾಮೋಹ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಹೆಣ್ಮಕ್ಳಿಗೆ ಅದಂದ್ರೆ ವ್ಯಾಮೋಹ ಜಾಸ್ತಿನೇ. ಏನಿರಬಹುದು ಅಂತ ಹೇಳಿ ನೆನ್ನೆ ವಿಡಿಯೋದಲ್ಲೇ ಗೆಸ್ ಮಾಡಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಗೆಸ್ ಯಾರು ಮಾಡಿರ್ಲಿಲ್ಲ. ಈ ವಿಡಿಯೋ ಯಾವಾಗ ಬರುತ್ತೋ ಅಂತಾನು ಗೊತ್ತಿಲ್ಲ. ನಾನು ವಿಡಿಯೋನ ಗುರುವಾರ ಏಕಾದಶಿ ದಿನ ಶೂಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಒಳ್ಳೆ ದಿನ ಬರಕ್ ಚಾನ್ಸ್ ಇಲ್ಲ. ಸೊ ಇದೇ ಬೆಸ್ಟ್ ಡೇ ಅಂತ ಹೇಳಿ ನಾನು ಇವತ್ತೇ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಅಯ್ಯೋ ಸಾಕಕ್ಕ ಕ್ಯೂರಿಯಾಸಿಟಿ, ಹೇಳಿ ಏನ್ ತಗೊಂಡ್ರಿ ಅಂತ. ಗೈಸ್, ಹೇಳಕ್ಕೂ ಮುಂಚೆ ನನ್ನ ಸ್ಟ್ರಗಲ್ಸ್ ಇವತ್ತು ಯಾಕೆ ಈ ವಿಡಿಯೋ ನಿಮ್ಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದನ್ನೂ ಹೇಳ್ಬಿಡ್ತೀನಿ. ಒಂದ್ ಸಿಂಗಲ್ ಡೇ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತಂದಾಗ ನನ್ನ ಜೊತೆಯಲ್ಲಿ ನಿಂತಿದ್ದೆ ನನ್ನ ಫ್ಯಾಮಿಲಿ, ನನ್ನ ಗಂಡ. ಮಾಡು ಪರವಾಗಿಲ್ಲ, ಏನೋ ಮಾಡ್ತೀಯ ಮಾಡು ಅಂತ. ಆ ಟೈಮಲ್ಲೂ ಒಂದ್ಸರಿ ನನಗೆ ವಿಡಿಯೋಸ್ ಮಾಡಿ 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 ವ್ಯೂಸ್ ಬರ್ತಾ ಇಲ್ಲ, ಕ್ಲಿಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ. ಬಟ್ ಕಂಟಿನ್ಯೂಸ್ ಆಗಿ ನಾನು 3 ವರ್ಷ ಹಠ ಬಿಡದ ಛಲಗಾತಿ ತರ ಮಾಡ್ದೆ. ಸೊ ಫೈನಲಿ ರಾಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇಂದ ಇವತ್ತು ಈ ಮಟ್ಟಕ್ಕೆ ಅಂದ್ರೆ ಸೆಲ್ಫ್ ಗಿಫ್ಟ್ ತಗೊಳ್ಳೋ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಡ್ ಅವತ್ತು ನಾನೇನು ಝೀರೋ ಇಂದ ನಾನು ಈ ವ್ಲಾಗಿಂಗ್ ಶುರು ಮಾಡೋದು, ಅವತ್ತು ತುಂಬಾ ಜನ ತುಂಬಾ ಮಾತಾಡಿದ್ದಾರೆ. ನನ್ ಮುಂದೆ ಮಾತಾಡಕ್ಕೆ ಭಯ. ಸೊ ನಾನ್ ಸ್ವಲ್ಪ ಕೋಪಿಷ್ಟೆ ಜಾಸ್ತಿ, ಅದ್ ಎಲ್ರಿಗೂ ಗೊತ್ತು. ನಂಗೆ ಕೋಪಿಷ್ಟೆ ಜಾಸ್ತಿ. ನಾನು ಮನ್ಸಲ್ಲೊಂದು ಈಚೆ ಒಂದು ನಂಗೆ ಬರೋದಿಲ್ಲ, ಮೂಗ್ ಮೇಲೆನೆ ಕೋಪ ಇರುತ್ತೆ. ನಂಗೆ ಯಾರಾದ್ರೂ ಹೇಳಿದ್ರೆ ವಾಪಸ್ ಅಂದ್ರೆ ನಕ್ಕೊಂಡೆ ಅವ್ರಿಗೆ ಆನ್ಸರ್ ಮಾಡ್ಬಿಡ್ತೀನಿ. ಸೊ ಆ ತರ ಕ್ಯಾರೆಕ್ಟರ್ ನಂದು. ಸೊ ನನ್ ಮುಂದೆ ಹೇಳಿದ್ರೆ ಎಲ್ಲಿ ಅವಳು ವಾಪಸ್ ಕೊಡ್ತಾಳೆ ಅಂತ ನನ್ ಬೆನ್ನಿಂದೆ ಮಾತಾಡ್ದವ್ರೆ ಜಾಸ್ತಿ. ಬಟ್ ಇವತ್ತು ಬೆನ್ನಿಂದೆ ಮಾತಾಡೋರು ನನ್ ಮುಂದೆ ಬಂದು, ಹೌದಾ ಯೂಟ್ಯೂಬ್ ಇಂದ ಸ್ಯಾಲ್ರಿ ಬರುತ್ತಂತೆ, ಚೆನ್ನಾಗ್ ಖುಷಿ ಆಯ್ತು ಅಂದಾಗ ಅದೇ ವ್ಯಕ್ತಿ ನಕ್ಕೊಂಡ್ ಮಾತಾಡ್ಬೇಕಾದ್ರೆ ನನಗೆ ಅವ್ರು ಆಡಿದ್ದ ಆ ಮಾತುಗಳು ಒಂಥರ ಇವತ್ತಿಗೂ ನನಗೆ ಚುಚ್ಚುತ್ತೆ. ಸೊ ಮೇ ಬಿ ಅವರು ಆತರ ಎಲ್ಲ ಮಾತಾಡಿರೋದು ನನಗದು ಮೋಟಿವೇಟ್ ತಗೊಂಡೆ. ಇವರೆಲ್ಲ ಹಿಂಗ ಅಂತ ಇದಾರೆ, ಒಂದಿನ ನಾನು ಇದರಿಂದ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು, ಅವ್ರೆಲ್ರೂ ಬಾಯಿ ಮೇಲೆ ಬೆಳ್ಳಿ ಇಟ್ಕೋಬೇಕು, ಅಯ್ಯೋ ಅವತ್ ನಾವೇನೋ ಮಾತಾಡ್ಬಿಟ್ವಿ, ನೋಡ್ದ ಇವತ್ತು ಅವಳು ಅರ್ನಿಂಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಕು ಅಂತ ಹೇಳಿನೇ ತುಂಬಾನೇ ತಡೆದಿದ್ದೀನಿ. ತುಂಬಾ ಅವಮಾನಗಳನ್ನು ಪಟ್ಟಿದ್ದೀನಿ. ಯೂಟ್ಯೂಬರ್ ಅಂದ್ರೆ ನೋಡೋದ್ ಹೆಂಗಿರುತ್ತೆ ಗೊತ್ತಾ ಗೈಸ್. ಈಗಾದ್ರೂ ಸ್ವಲ್ಪ ಗುರ್ತಿಡಿತಾರೆ ಜನ ಆಚೆ ಎಲ್ಲ ಹೋದಾಗ. ಸೊ ಅದೊಂಥರ ಖುಷಿ ಆಗತ್ತೆ. ಬಟ್ ಆಗ ಹೊಸದ್ರಲ್ಲಿ ಈ ತರ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಒಂಥರ ವಿಯರ್ಡ್ ಆಗಿ ನೋಡೋರು. ಅದ್ ನನ್ಗೂನು ಹೆಂಗ್ ಅನ್ಸೋದು, ನಾನ್ ಯಾಕಾದ್ರೂ ಈ ವ್ಲಾಗಿಂಗ್ ಜೀವನಕ್ಕೆ ಬಂದು, ಬೇಡವಾಗಿತ್ತು ನನ್ಗೆ ಇವೆಲ್ಲ ಯಾಕೆ ಬೇಕಾಗಿತ್ತು, ಆರಾಮಾಗಿ ಮನೇಲಿ ಅಡ್ಗೆ ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ಹೌಸ್ ವೈಫ್ ಆಗಿ, ನನ್ ತಪ್ಪೆಜ್ಜೆ ಇಟ್ಬಿಟ್ನಾ ಅಂತ ಅವಾಗ್ಲೂ ನಂಗೆ ಗಿಲ್ಟ್
ಫಿಲ್ ಕಾರ್ಡ್ ಇದೆ. ಸೊ ಅವಾಗ ನನಗೆ ನನ್ನ ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದ್ದು. ಸೊ ಇವತ್ತಿಗೂ ನಾನು ನೆನೆಸ್ಕೋಬೇಕು. ಇವತ್ತು ಯೂಟ್ಯೂಬಲ್ಲಿ ಒಂದು ಎ ಟು ಝಡ್ ಅಲ್ಲದೆ ಇದ್ರೂ ಒಂದಷ್ಟು ಕಲ್ತಿದ್ದೀನಿ ಅಂತಂದ್ರೆ ಅದು ನನ್ನ ಫ್ರೆಂಡ್ ಇಂದಾನೆ. ಸೊ ಅವಳಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಎಷ್ಟೊಂದು ಸತಿ ನನಗೆ ಅವಳೇ ಮೋಟಿವೇಶನ್ ಕೊಟ್ಟಿರೋದು. ನನಗೆ ಇಲ್ಲ ಕಣೆ, ನಾನು ಚಾನಲ್ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂದಾಗೆಲ್ಲಾನು ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಇವತ್ತು ಅನ್ನೋರು ಯಾರು ನಿನಗೆ ಬಂದು ಏನೂ ಮಾಡೋದಿಲ್ಲ, ನೀನು ಯಾಕೆ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊತೀಯ, ಬಿಟ್ಟಾಕು, ಇನ್ನೂ ಟ್ರೈ ಮಾಡು, ಇನ್ನೂ ಚೆನ್ನಾಗಿ ಮಾಡು, ಈ ಥರ ಕಂಟೆಂಟ್ ಇಲ್ಲ ಅಂದರೆ ಬೇರೆ ಥರ ಮಾಡು, ಅಡುಗೆ ರೆಸಿಪಿ ಮಾಡು. ಎಷ್ಟು ಮೋಟಿವೇಟ್ ಮಾಡಿದಾಳೆ. ಒಂದು ಬ್ಯೂಟಿ ಚಾನಲ್ ಓಪನ್ ಮಾಡು, ಟಿಪ್ಸ್ ಎಲ್ಲ ಶೇರ್ ಮಾಡು ಅಂತ. ಸೀರಿಯಸ್ಲಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನಾನು ತೀರಾ ಕಡಿಮೆ. ನನಗೆ ಕೌಂಟ್ ಮಾಡಿದ್ರೆ ಒಂದು 10 ಜನ ಸಿಗ್ಬೋದು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ. ನಾನು ಯೂಶಲಿ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಮುಂದೆ ಒಂದು ಹಿಂದೆ ಒಂದು, ಅದು ಸಂಬಂಧಿಕರಲ್ಲೂ ಇರುತ್ತೆ, ಫ್ರೆಂಡ್ಸಲ್ಲೂ ಇರುತ್ತೆ. ಸೊ ಇದ್ರೆ ಒಬ್ಬ ಫ್ರೆಂಡ್ ಈ ಥರ ಫ್ರೆಂಡ್ ಇರಬೇಕು ಅಂತಾರಲ್ಲ, ಸೊ ಆ ಥರ ಫ್ರೆಂಡ್ಸ್ಗಳನ್ನೇ ನಾನೀಗ ನನ್ನ ಜೊತೆ ಇರೋದು. ಸೊ ಇವತ್ತಿಗೂ ನಾನು ಏನಾದರೂ ಖುಷಿ ವಿಚಾರ ಹಂಚ್ಕೋತೀನಿ ಅಂದರೆ ಫಸ್ಟ್ ಫೋನ್ ಮಾಡ್ತೀನಿ, ನಂಗೆ ಖುಷಿ ಕಣೆ, ಈ ಥರ ತಗೊಂಡೆ ಎಲ್ಲ ಸೂಪರ್ ಕಣೆ, ಹಿಂಗೆ ಚೆನ್ನಾಗಿ ಬೆಳಿ, ಯಾವಾಗಲೂ ಇದೇ ಥರ ರಾಯರ ಆಶೀರ್ವಾದ ಇರಲಿ ನಿನ್ನ ಮೇಲೆ, ಕೃಷ್ಣನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇರ್ತಾಳೆ. ಸೊ ಆ ಥರ ತುಂಬ ಜನ ನನ್ನ ಜೀವನದಲ್ಲಿ ಮೋಟಿವೇಟ್ ಮಾಡಿದ್ದಾರೆ. ಒಂದು ಟೈಮಲ್ಲಿ ನನಗೆ ಬೇಡವೇ ಬೇಡ, ಈ ವ್ಲಾಗಿಂಗ್ ಬೇಡ, ಜೀವನ ಬೇಡ, ಏನಿದು, ಏನು ನಡೀತಾ ಇದೆ ಅಂತ ಎಲ್ಲಾನು. ಬಟ್ ಅವತ್ತು ನನಗೆ ಕೆಳಗಡೆ ಬೀಳಕ್ಕೂ ಬಿಡಲಿಲ್ಲ. ಇವತ್ತು ನಾನು ಗೆದ್ದಿದ್ದೀನಿ ಅಂತ ನನಗೆ ಕಿರೀಟ ಬಂದಿಲ್ಲ. ನಾನು ಅವಾಗ ಹೇಗಿದ್ದೀನೋ ಇವತ್ತಿಗೂ ಅಷ್ಟೇ ಸಿಂಪಲ್, ಅಷ್ಟೇ ಡೌನ್ ಟು ಅರ್ತ್. ನಾನು ಯಾರ ಹತ್ರನೂ ಆ್ಯಟಿಟ್ಯೂಡ್ ತೋರಿಸೋದು. ತುಂಬ ಜನ ಹೇಳ್ತಾರೆ ಅವಳಿಗೆ ಏನು ಆ್ಯಟಿಟ್ಯೂಡ್ ಅಪ್ಪ ಮಾತಾಡ್ಸ್ತಾ ಇದೆಯಲ್ಲ. ಗೈಸ್, ನಾನು ಇರೋದೇ ಹಿಂಗೆ. ನನಗೆ ಎಲ್ಲರ ಹತ್ರ ಹೋಗಿ ಮಿಂಗಲ್ ಆಗಿ ಹ ಅಂತ ಮಾತಾಡೋಕ್ಕೆ ಬರಲ್ಲ ಆಯ್ತಾ. ನಾನು ಸ್ವಲ್ಪ ಚೂಸಿ. ಈಗ ಅವರೇ ಬಂದು ನನ್ನ ಮಾತಾಡ್ಸಿದ್ರು, ಹೌದಾ ಆಯ್ತಾ ಓಕೆ, ಇಷ್ಟೇನೆ ನಾನು ಮಾತಾಡೋದು. ನನಗೆ ಅದನ್ನ ಅವರು ಆಟಿಟ್ಯೂಡ್ ಅಂತ ಅನ್ಕೋತಾರೆ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ. ಬಟ್ ನನಗೆ ಆ ಥರ ಆಟಿಟ್ಯೂಡ್ ಇಲ್ಲ. ನಾನು ಇರೋದೇ ಹಿಂಗೆ. ನನಗೆ ಆಗ್ಲಿಂದಾನು ನಾನು ಇರೋದೇ ಹಿಂಗೇನೆ. ನಗ್ನಕ್ಕೊಂಡು ಮಾತಾಡಿದ್ರೆ ಹೋಗ್ಬಿಟ್ಟು ಅಲ್ಲಿ ಕಿರ್ಕೊಂಡು ಮಾತಾಡಕ್ ಬರಲ್ಲ ನನಗೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬರೋದಿಲ್ಲ. ಯಾರಾದ್ರೂ ಒಬ್ರು ಜೆನ್ಯೂನ್ ಆಗಿ ನನ್ನ ಹತ್ರ ಏನೋ ಒಂದು ಫ್ರೆಂಡ್ಶಿಪ್ ಅಥವಾ ಏನೋ ಶೇರ್ ಮಾಡ್ಬೇಕು ಅಂದಾಗ ನಾನು ಅವ್ರಿಗೆ ಟೈಮ್ ಕೊಡ್ತೀನಿ. ಆದ್ರೆ ಗೊತ್ತಾಗತ್ತಲ್ವಾ, ಸೊ ಆ ಫೀಲಿಂಗ್, ಅವಾಗ ಟೈಮ್ ಕೊಡ್ತೀನಿ, ಮಾತಾಡ್ತೀನಿ. ಬಟ್ ಅದು ಕೆಲವೊಬ್ಬರಿಗೆ ಆರೋಗ್ಯನ್ಸಿ, ಅವಳು ಮಾತಾಡೋದಿಲ್ಲ ಹಂಗೆಲ್ಲ ಇಲ್ವೇ ಇಲ್ಲ. ನೀವು ಯಾವ ರೀತಿ ನನ್ನನ್ನು ಟ್ರೀಟ್ ಮಾಡ್ತೀರೋ ವಾಪಸ್ ಉತ್ತರನೂ ಹಾಗೇನೆ ಇರುತ್ತೆ. ಬಿಟ್ರೆ ನೀವು ನಕ್ಕೊಂಡು ಮಾತಾಡಿಸಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ರೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ತೀನಿ, ಖುಷಿಯಿಂದ ಮಾತಾಡಿಸ್ತೀನಿ. ನೀವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಅಂದರೆ ನಾನು ವಾಪಸ್ ರೆಸ್ಪೆಕ್ಟ್ ಕೊಡೋದಿಲ್ಲ. ಇಷ್ಟೇನೆ ನನ್ನ ಥಿಯರಿ. ಸೊ ಬನ್ನಿ, ಪೀಠಕ್ಕೆ ಎಲ್ಲ ಸಾಕು. ಸೆಲ್ಫ್ ಗಿಫ್ಟ್ ಯಾವುದು ನಿಮಗೆ ನೆನ್ನೆ ವಿಡಿಯೋದಲ್ಲೇ ನಾನು ಹೇಳಿದೆ, ನಿಮಗೆ ಕಾಣಿಸ್ತಾ ಇರಬಹುದು, ಗೆಸ್ ಮಾಡಿ ಹೇಳಿ ಅಂತ. ಸೊ ಇದೇನೆ ಆ ಸೆಲ್ಫ್ ಗಿಫ್ಟ್. ನಾನು ಹೇಳಿದೆ 3 ತಗೊಂಡಿದ್ದೀನಿ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಒನ್ನು. ಇದ್ರದ್ದು ಪಿಕ್ ಅಂದ್ರೆ ಫೋಟೋನ ನಾನು ಕಡೆಯಲ್ಲಿ ಆ್ಯಡ್ ಮಾಡ್ತೀನಿ, ಬೇಕಂದ್ರೆ ನೀವು ನೋಡ್ಬೋದು. ಇದು ಫಸ್ಟ್ನೇದು, ಇದು ಸೆಕೆಂಡ್ ಒನ್. ಸೊ ಇದು ಸೈಡ್ ಒಲೆ ಏನಿದೆಯಲ್ಲ ಇದು. ಸೊ ನಂದು ಫಸ್ಟ್ ಇದ್ದಿದ್ದು ಕಲ್ಲು ಸ್ಟೋನ್ ಆಯ್ತಾ, ಅದು ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅವರೆಲ್ಲ ಒಂಥರ ನೋಡೋರು. ನಂಗೆ ನಮ್ಮ ಯಜಮಾನ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಇನ್ನು ಹೇಳ್ಕೊಂಡ್ರೆ ಅವರು ಬೇಜಾರು ಪಡ್ತಾರೆ ಅಂತ. ಆವಾಗ ನನಗೇನೆ ಅನ್ನಿಸ್ತು, ಇಲ್ಲ ನಾನು ಯೂಟ್ಯೂಬ್ ಸ್ಯಾಲ್ರಿ ಎಲ್ಲ ಬರಲಿ, ಕೂಡಿಟ್ಕೊಂಡು ಒಂದಿನ ಹೋಗಿ ಒಡವೆನೇ ತಗೋಬೇಕು ಅಂತ ನನಗಿತ್ತು. ಸೊ ಫೈನಲಿ ಬಂಗಾರನೇ ತಗೊಂಡೆ ಯೂಟ್ಯೂಬ್ ದುಡ್ಡಿಂದ. ಇದು ಯಾಕೆ ಮೋಟಿವೇಶನ್ ಅಂತಂದ್ರೆ, ಖಂಡಿತವಾಗ್ಲೂ ಯೂಟ್ಯೂಬ್ ಮಾಡಿ, ಯೂಟ್ಯೂಬ್ ಯಾರಪ್ಪನ ಮನೆ ಸೊತ್ತು ಅಲ್ಲ, ಎಲ್ರೂ ಇಲ್ಲಿ ಅರ್ನ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ, ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾಗೆ ಬರ್ತಾ ಇರೋದು. ಸೊ ನಿಮ್ಮಲ್ಲಿ ಏನೋ ಟ್ಯಾಲೆಂಟ್ ಇದೆ ಅಂತಂದ್ರೆ ಖಂಡಿತವಾಗೂ ಡಿಲೇ ಮಾಡಬೇಡಿ, ಬನ್ನಿ. ಆಮೇಲೆ ಈಗ ಈ ಮಾಸ್ಟರ್ ಕ್ಲಾಸ್ಗಳು ಅಂತ ಹೇಳಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಸೊ ನಾನು ಅದ್ರಲ್ಲಿ ಬಿಟ್ಟಿದ್ನ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ತರನೂ ಒಂದು ಸ್ಕ್ಯಾಮ್ ಇರತ್ತಾ ಗುರು ಅಂತ. ಸೊ ಅದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಫಸ್ಟ್ಗೆ ನೋಡಿ, ಇದೇ ಒಡವೆ ನಾನು ತಗೊಂಡಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ, ಇಲ್ಲಿ ನೋಡಿ. ಸೊ ನಾನು ಒಬ್ಳೆ ಹೋಗಿದ್ದೆ, ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ಲಿಲ್ಲ. ಸೊ ದಟ್ ಈಸ್ ಮೈ ಡೇ ಅನ್ನೋ ತರ ನಾನೇ ಹೋಗಿ, ನಾನೇ ಸೆಲೆಕ್ಟ್ ಮಾಡಿ, ನಾನೇ ರೇಟ್ ಮಾತಾಡಿ
ತಗೊಂಡ್ ಬಂದಿದ್ದು. ಸೊ ಇದ್ರದ್ದು ಬಿಲ್ಲು ಬೇಕಂದ್ರೆ ನಾನು ಹಾಕ್ತೀನಿ, ಬಟ್ ಅದು ಅಡ್ರೆಸ್ ಎಲ್ಲ ಇರುತ್ತೆ ಮೇ ಬಿ, ಸೊ ಅದಕ್ಕೇನೆ ಹೇಳೋದಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 3 ಗ್ರಾಮ್ಸ್ ಬರುತ್ತೆ ಗೈಸ್, ಸ್ವಲ್ಪ ತೂಕ ಇದೆ. 3 ಗ್ರಾಮ್ ಇರೋದು, ಅಂದ್ರೆ ಯೂಶಲಿ ನಾನು ಇಟ್ಟಿದ್ದು 2 ಗ್ರಾಮ್ ಇರೋ ಓಲೆ, ಚಿಕ್ಕದಿತ್ತಲ್ಲ ಅದು 2 ಗ್ರಾಮ್ ಇದ್ದಿದ್ದು. ಸೊ ಇದು ಬಂದ್ಬಿಟ್ಟು 3 ಗ್ರಾಮ್ ಇದೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಸೊ ಇದು 3 ಗ್ರಾಮು. ಇದು ಯೂಶಲಿ ನಾನು ಸೈಡ್ ವಾಲೆ 1500 ರುಪೀಸ್. ಇದು ಗ್ರಾಮ್ ಲೆಕ್ಕ ಅಲ್ಲ, ಮಿಲಿಗ್ರಾಮ್ ಲೆಕ್ಕನ ಏನೋ ಅಂತಾರ, ನಂಗೆ ಗೊತ್ತಿಲ್ಲ. ಬಟ್ ಅವರು ಬಿಲ್ ಹಾಕಿದಾಗ ನಾನು ನೋಡಿದ್ದು ಓಕೆ ಇಷ್ಟಿದೆ ಅಂತ. ಇದ್ರದ್ದು ರೇಟ್ ಬಂದ್ಬಿಟ್ಟು 1500, ಅಂದ್ರೆ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ತುಂಬಾ ಕಡಿಮೆನೆ ಇರುತ್ತೆ. ಇದು 1500 ಅಲ್ಲ ಗೈಸ್, 2000 ಸಮಥಿಂಗ್, ಅಂದ್ರೆ ಎರಡು ಏನು ಜೊತೆ ಇದೆಯಲ್ಲ, ಸೊ ಎರಡು ಸೇರಿ 2000 ಪ್ಲಸ್, 2000 ಪ್ಲಸ್ ಏನೋ ಹೇಳಿದ್ದವರು. ಟೋಟಲ್ ನಾನು ಎಷ್ಟು ಪೇ ಮಾಡಿದೆ ಅದನ್ನು ಹೇಳ್ತೀನಿ ಆಯ್ತಾ. ಸೊ ಇದು ಬಂದ್ಬಿಟ್ಟು ಒಂಥರ ದ್ರಾಕ್ಷಿ ಗೊಂಚಲು ಬರುತ್ತಲ್ಲ, ಸೊ ಆ ತರ ಇದೆ. ಕೆಳಗಡೆ ಪುಟಾಣಿದು, ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಒಂಥರ ಜುಮ್ಕ ತರ ಸಣ್ಣದಿದೆ. ಆಮೇಲೆ ಈ ಓಲೆ ಹಾಕ್ದಾಗಿಂದ ನನ್ನ ಮುಖದಲ್ಲಿ ಒಂಥರ ಗ್ಲೋ, ಅಂದ್ರೆ ಏನೋ ಒಂದು ಪ್ರೌಡ್ ಫೀಲಿಂಗು. ಸೆಲ್ಫ್ ಗಿಫ್ಟ್, ಫಸ್ಟ್ ಟೈಮ್ ಗೋಲ್ಡ್. ಯಾರು ₹1 ಇವಾಗ ಯಾರಾದ್ರೂ ಕೊಡ್ತಾರ ಗೈಸ್? ಕೊಡೋದಿಲ್ಲ. ನಾವೇ ಸೆಲ್ಫ್ ಗಿಫ್ಟ್ ತಗೋತೀವಂದ್ರೆ ಎಷ್ಟು ಹ್ಯಾಪಿನೆಸ್ ಇರುತ್ತೆ ಹೇಳಿ. ನನಗೆ ಇದನ್ನ ವಿಡಿಯೋ ಮಾಡೋಣ ಅಂತ, ಬಟ್ ನಮ್ಮ ಯಜಮಾನ್ರು ಬೇಡ ಕಣೆ, ಈಗಲೇ ನಾವು ಸೈಟ್ ತಗೊಂಡಿದೀವಿ, ವಿಲ್ಲಾ ತಗೊಂಡ್ಬಿಟ್ಟಿದೀವಿ, ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ಟಿದೀವಿ, ಎಲ್ಲಾ ದುಡ್ಡೆಲ್ಲ ನಾವು ಹಾಕ್ತಾ ಇದೀವಿ ಅಂತ ಈಗಲೇ ರೂಮರ್ಸು. ಇನ್ನು ನೀನೇನಾದ್ರೂ ಈ ತರ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಆಗಿದೆ, ಅರ್ನಿಂಗ್ಸ್ ಅಲ್ಲಿ ನಾನು ಈ ತರ ಗೋಲ್ಡ್ ತಗೊಂಡೆ ಅಂತ ಹೇಳಿದ್ರೆ ಮುಗೀತಿನ ಕತೆ, ಬೇಡ ಅಂತ. ಬಟ್ ನನ್ನ ಜೀವನದಲ್ಲಿ ನಾನು ಹೇಗ್ ಡಿಮೋಟಿವೇಟ್ ಆದೆ, ಆ ತರ ಹೆಣ್ಮಕ್ಳು ಆಗ್ಬೇಡಿ. ಏನಾದ್ರೂ ಒಂದು ಅರ್ನಿಂಗ್ಸ್, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಇರ್ಬೇಕು. ಆಮೇಲೆ ಇದಕ್ಕೂ ಕಣ್ಣು ಹಾಕ್ಬಿಡಿ ಆಯ್ತಾ, ನೋ ದೃಷ್ಟಿ ಪ್ಲೀಸ್, ಟಚ್ ವುಡ್, ಭಗವಂತ ಇದೇ ತರ ಬರ್ಲಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ಹೇಗಿದೆ ಇದು ಕಮೆಂಟ್ ಮಾಡಿ ಗೈಸ್. ಓಕೆ, ಇದ್ರದ್ದು ಫೋಟೋ ನಾನು ಎಂಡ್ ಅಲ್ಲಿ ಹಾಕ್ತೀನಿ. ಆಮೇಲೆ ಇವಾಗ ಇದು ಫಸ್ಟ್ ಗಿಫ್ಟ್, ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಯಾವುದು ಗೆಸ್ ಮಾಡಿ ಯಾವ್ದಿರಬಹುದು ಅಂತ ಹೇಳಿ. ವಿಡಿಯೋ ಕೊನೆಯಲ್ಲಿ ನಾನು ಪೋಸ್ಟ್ ಅಥವಾ ನಾನು ಹಾಕೊಂಡಿರೋದು ವಿಡಿಯೋನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಅದನ್ನು ನಾನು ಆಲ್ರೆಡಿ ವೇರ್ ಮಾಡಿದೆ, ಏನಿರಬಹುದು ಅಂತ ಗೆಸ್ ಮಾಡಿ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ಸೊ ಈಗ ಗ್ರಾಮ್ ಬಂದ್ಬಿಟ್ಟು ಎಷ್ಟಿದೆ ಅಂತ ನೀವೇನೆ ಕ್ಯಾಲ್ಕುಲೇಟ್ ಮಾಡಿ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಹಣ ಬಗ್ಗೆ ಡೈರೆಕ್ಟ್ ನಾವು ಹೇಳೋ ಹಾಗಿಲ್ಲ, ಅದು ಪೇಮೆಂಟ್ ಆಗ್ಲಿ ಅಥವಾ ದುಡ್ಡಿನ ಬಗ್ಗೆ ಆಗ್ಲಿ ಇಷ್ಟೇ ಅಂದ್ರೆ ಪರ್ಟಿಕ್ಯುಲರ್ ನಾವು ಹೇಳೋ ಹಾಗಿಲ್ಲ. ಸೊ ನೀವೇ ಗೆಸ್ ಮಾಡಿ. ಇದು 3 ಗ್ರಾಮ್ ಇದೆ ಬಂಗಾರ, 3 ಗ್ರಾಮು, ವೇಸ್ಟೇಜ್ ಎಲ್ಲ ಹಾಕ್ತಾರೆ. ಸೊ ಎಷ್ಟಿರಬಹುದು, ಈಗ ಗ್ರಾಮ್ ಎಷ್ಟಿದೆ, ಎಷ್ಟಿಗೆ ನಾನು ತಗೊಂಡಿರಬಹುದು ಅನ್ನೋದನ್ನ ಗೆಸ್ ಮಾಡಿ ಹಾಕಿ. ಇದು ಸೈಡ್ ವಾಲೆ ಮಾತ್ರ 2000 ಪ್ಲಸ್ ಅಂತ ಅನ್ಕೋತೀನಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಆಡ್ ಮಾಡ್ತೀನಿ, ಅದು ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ಗಳು ಅಂತ ಹೇಳಿ ಈಗ ಒಂದು ಟ್ರೆಂಡಿಂಗ್ ನಡೀತಾ ಇದೆ. ನಿಜವಾಗ್ಲೂ ನಾನು ಮೋಸ ಹೋಗ್ಬಿಟ್ಟೆ, ದುಡ್ಡನ್ನು ಕಳ್ಕೊಂಡೆ. ಯಾವ ರೀತಿ ಕಳ್ಕೊಂಡೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಇದ್ದು, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ನಾನೇ ಮೋಸ ಹೋಗಿದ್ದೀನಿ ಅಂತಂದ್ರೆ, ಝೀರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಯಾರೋ ಹೇಳ್ಕೊಡ್ತಾರೆ ನಾವು ಬೆಳೆದ್ ಬಿಡೋಣ ಬೇಗ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳಿ ಹೋಗ್ತಾರಲ್ಲ ಈ ನ್ಯೂ ಬಿಗಿನರ್ಸ್, ಅಂಥವರಿಗೆ ನಾನು ನಾಳೆ ಹಾಕುವಂತಹ ವಿಡಿಯೋ ನಿಮ್ಗೆ ಯೂಸ್ಫುಲ್ ಇರುತ್ತೆ. ಖಂಡಿತವಾಗ್ಲೂ ಈ ವಿಡಿಯೋ ಆದ್ಮೇಲೆ ಆ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನೀವು ಲೈಫಲ್ಲೇ ಆಗ್ಲಿ ಯಾರನ್ನು ಬ್ಲೈಂಡ್ ಆಗಿ ನಂಬೇಡಿ, ಓಕೆನಾ. ಅಂಡ್ ಈಗ ಈ ವಿಡಿಯೋಗೆ ಬರೋಣ. ಸೊ ಏನ್ ಮಾಡ್ತಾಳೆ, ಅವಳ ಕೈಯಲ್ಲಿ ಏನೂ ಆಗಲ್ಲ ಅಂತ ಯಾರೆಲ್ಲ ಮಾತಾಡಿದ್ರು ಅವರಿಗೆಲ್ಲ ಹೋಪ್ ಇವತ್ತಿನ ವಿಡಿಯೋ ಬಾಯಿ ಮೇಲೆ ಬೆರಳಿಟ್ಟೋ ತರ ಮಾಡಿಸಿರುತ್ತೆ. ನೀವು ಅನ್ಕೋಬಹುದು, ಏನಪ್ಪಾ ತಗೊಂಡಿರೋ 3 ಗ್ರಾಮು ಒಂದ್ ಜೊತೆ ಸೈಡ್ ವಾಲೆಗೆ ಇಷ್ಟೊಂದು ಬಿಲ್ಡಪ್ಪ, ಇನ್ನೂ ಒಂದಿದೆ ಗೈಸ್ ಅದನ್ನ ಹೇಳ್ತೀನಿ, ಇಷ್ಟೊಂದು ಬಿಲ್ಡಪ್ಪ ಅಂತ ಅನ್ಕೋಬಹುದು. ಒಂದು ಸಿಂಗಲ್ ರುಪಿ ಯಾರ ಹತ್ರ ಹೋಗಿ ನೀವು ಇಸ್ಕೊ ಬಂದ್ಬಿಡಿ ನೋಡೋಣ, ಯಾರು ಕೊಡಲ್ಲ, ಯಾರೊಬ್ರು ಕೊಡಲ್ಲ. ಅಂತದ್ರಲ್ಲಿ ಈ ತರ 3 ಗ್ರಾಮ್ ಇರೋ ಚಿನ್ನ ತಗೋಬೇಕಂತಂದ್ರೆ ಯಾರು ಕೊಡ್ತಾರೆ? ಅದೇ ನಾನು ಸುಮ್ಮನೆ ಮನೇಲಿ ಕುತ್ಕೊಂಡು ಅಡುಗೆ ಮಾಡು ತಿನ್ನು ಮಲ್ಕೋ ಅಂತ ಅಂದಿದ್ರೆ ಹೇಗ್ ಬರ್ತಾ ಇತ್ತು, ಆಯ್ತು ಅಲ್ವಾ. ಸೊ ಈಗ ನನಗೆ ಫೋನ್ ಕೊಡ್ಸಿದ್ರು ನಮ್ಮ ಯಜಮಾನ್ರು. ಯಾಕೆ ಕೊಡ್ಸಿದ್ರು? ಅವಳ ಖುಷಿನೇ ಯೂಟ್ಯೂಬ್ ಮಾಡೋದು, ವಿಡಿಯೋಸ್ ಮಾಡೋದು. ಅವಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಮನೆಯಲ್ಲಿ. ಇದು ಹಸ್ಬೆಂಡ್ ಅಂಡ್ ವೈಫ್ ಥಿಯರಿ, ಓಕೆ. ಇವಾಗ ಅವ್ರ ಖುಷಿ ಏನು, ಅವ್ರಿಗೆ ರುಚಿ ರುಚಿಯಾಗಿ ಮಾಡಾಕೋದು, ಅವರ ಒಂದು ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ಳೋದು.
ಅದೇ ಹೆಂಡತಿಯನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಈಗ ನನ್ ಫೋನು ರಿಪೇರಿ ಆಯ್ತು, ಏನ್ ಮಾಡೋದು ಅಂತ ಅಳ್ತಾ ಕೂತಿದ್ದೆ. ಅವ್ರಿಗೆ ಗೊತ್ತು ನನ್ ಹೆಂಡತಿ ಖುಷಿ ವಿಡಿಯೋ ಮಾಡೋದ್ರಲ್ಲಿ ಇದೆ, ಯೂಟ್ಯೂಬ್ ಮಾಡೋದ್ರಲ್ಲಿ ಇದೆ ಅಂತ. ವಿತಿನ್ ಸೆಕೆಂಡ್ಸ್ ಅವ್ರು ಯೋಚನೆ ಮಾಡ್ಲಿಲ್ಲ. EMI ಇನ್ನೊಂದು ಏನೋ ಒಂದು ಮಾಡಿ ಅವಳಿಗೆ ಫೋನ್ ಕೊಡ್ಸೋಣ ಅಂತ ಹೇಳಿ 30,000 ಫೋನ್ ಕೊಡ್ಸಿದ್ರು. ಯಾಕೆ? ಯಾಕೆ? ನಮ್ಮ ಮೇಲಿರುವಂತಹ ನಂಬಿಕೆ, ನಮ್ಮ ಮೇಲೆ ಅವ್ರಿಗಿರುವಂತಹ ಒಂದು ನಂಬಿಕೆ ಅವ್ರಿಗೆ ಆ ತರ ಮಾಡಿಸ್ತು. ನಂಗೆ ನಿಜ ಎಷ್ಟು ಖುಷಿ ಆಗತ್ತೆ ಅಂತ ಅಂದ್ರೆ, ನನ್ ಮಗ ಆಗ್ಲಿ ನನ್ ಗಂಡ ಆಗ್ಲಿ ಸೋ ಸಪೋರ್ಟಿವ್. ಅವ್ರಿಲ್ಲ ಅಂತಂದ್ರೆ ನಾ ಇಷ್ಟ್ರ ಮಟ್ಟಿಗೆ ಬರಕ್ ಚಾನ್ಸೇ ಇಲ್ಲ. ಇವತ್ತು ನಾನು ಏನಾದ್ರೂ ಒಂದು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಸುಮ್ಮನೆ ಇರೋ ವಾಯ್ಸ್ ಕೊಡ್ತೀನಿ ಅಂದ್ರು ದೇ ಆರ್ ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಓಕೆ ಮಮ್ಮಿ ನೀ ಮಾಡು, ಸರಿ ನಮ್ಮ ಆಯ್ತು, ನಾವಿಬ್ರು ಸೈಲೆಂಟ್ ಆಗಿರ್ತೀವಿ, ನೀನ್ ಮಾಡ್ಕೊ. ಯಾರ್ ತಾನೇ ಹೇಳ್ತಾರೆ? ಹಾಗಂತ ಹೆಂಡತಿ ದುಡಿತಾ ಇದ್ದಾಳೆ ಅಂತ ಅಲ್ಲ. ಅವಳ ಹ್ಯಾಪಿನೆಸ್ ಇರೋದೇ ವ್ಲಾಗಿಂಗ್ ಅಲ್ಲಿ. ಸೊ ಅವಳು ಹ್ಯಾಪಿ ಆಗಿದ್ರೆ ನಾನ್ ಹ್ಯಾಪಿ ಆಗಿರ್ತೀನಿ, ಇಷ್ಟೇ ಥಿಯರಿ. ಸೊ ಯೂಟ್ಯೂಬ್ ಅನ್ನ ಅಷ್ಟು ನಿರ್ಲಕ್ಷ್ಯ ಮಾಡಬೇಡಿ. ಯೂಟ್ಯೂಬ್ ಇಂದ ಎಲ್ಲರೂ ಏನೋ ಒಂದು ಮಾಡಬಹುದು. ಈಗ ಫೇಸ್ಬುಕ್ ಅಲ್ಲೂ ಸಹ ನಮ್ಗೆ ಆತರ ಅಪರ್ಚುನಿಟಿ ಇದೆ. ನನ್ನ ಫೇಸ್ಬುಕ್ ಪೇಜ್ದು ಲಿಂಕ್ ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲೂವೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೀವ್ ಇವಾಗ ಯಾರೋ ಹೆಣ್ಮಕ್ಳಿಗೆ ಒಂದೊಂದು ಡ್ರೀಮ್ ಇರುತ್ತೆ, ನಾನು ಈ ತರ ಮಾಡ್ಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಯಾರೋ ಒಬ್ಳು ಹೆಣ್ಮಗಳು, ನಾನೇ ಅಂತ ಅನ್ಕೊಳ್ಳಿ, ಈಗ ಏನೋ ಒಂದು ಮಾಡೋಣ ಅಂತ ಬಂದಿದೀನಿ. ದಯವಿಟ್ಟು ನಾವ್ ಹೆಣ್ಮಕ್ಳು ನಾವೇ ಸಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಬೇರೆ ಯಾರೋ ಬಂದು ಸಪೋರ್ಟ್ ಮಾಡ್ತಾರ? ಇಲ್ಲ ಅಲ್ವಾ? ಸೊ ನಾವು ಸಪೋರ್ಟ್ ಮಾಡ್ಕೋಬೇಕು. ಸೊ ದಯವಿಟ್ಟು ಫೇಸ್ಬುಕ್ ಪೇಜ್ದು ಲಿಂಕು ಸಹ ಹಾಕಿರ್ತೀನಿ, ಫಾಲೋ ಮಾಡಿ ಅಲ್ಲೂವೆ. ಸೊ ಯಾರೆಲ್ಲ ಈ ಒಂದು ಹ್ಯಾಪಿ ಜರ್ನಿಯಲ್ಲಿ ಯಾರೆಲ್ಲ ಇದ್ದೀರೋ ಅವ್ರು ಎಲ್ರಿಗೂ ನಾನು ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಫೈನಲಿ ಲಾಸ್ಟ್ ಒನ್ ಏನ್ ತಗೊಂಡೆ, 3ನೇ ಗಿಫ್ಟ್ ಯಾವ್ದದು? ಒಂದಲ್ಲ ಎರಡಲ್ಲ 3 ಗಿಫ್ಟ್ ಯಾವ್ದು? ಇದು 1, ಇದು 2, 3ನೇದು ಬಂದು ಕಾಲ್ ಚೈನು. ಸೊ ಚಿನ್ನ ಬೆಳ್ಳಿನೇ ತಗೊಂಡಿರೋದು ಫಸ್ಟ್. ಅಂದ್ರೆ ಯೂಟ್ಯೂಬ್ ಸ್ಯಾಲ್ರಿ ಬರ್ತಾ ಇದೆ, ಅದ್ರಲ್ಲಿ ನಾನು ಯೂಟ್ಯೂಬ್ ದುಡ್ಡಿಂದ ಸೆಲ್ಫ್ ಗಿಫ್ಟ್ ಫಸ್ಟ್ ಟೈಮ್ ನಾನ್ ತಗೊಂಡಿರೋದು. ಕಾಲ್ ಚೈನು ಅಷ್ಟೇನೆ, ನನಗೆ ಗ್ರ್ಯಾಂಡ್ ಆಗಿ ಏನು ಇಷ್ಟ ಆಗೋದಿಲ್ಲ. ಸಿಂಪಲ್ ಕಾಲ್ ಚೈನ್ ತಗೊಂಡಿದ್ದೀನಿ. ಅದು ಯಾವ ತರ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಅದನ್ನು ಅಷ್ಟೇನೆ ಓವರ್ ಆಲ್ ಎಲ್ಲ ಆಲ್ಮೋಸ್ಟ್ ಒಂದು 1 2 3 4 ಡಿಜಿಟ್ ನಂಬರ್, 5 ಡಿಜಿಟ್ ನಂಬರ್ ಅಲ್ಲಿ ಬರುತ್ತೆ. ಅಂದ್ರೆ 4 zeros ಪಕ್ಕ ಒಂದ್ ಸಂಖ್ಯೆ. ಸೊ ಹೋಪ್ ಒಂದು ಗೆಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಗೆಸ್ ಮಾಡಿ ಹೇಳಿ. ಸೋ ಹ್ಯಾಪಿ ಗೊತ್ತಾ, ಈ ಇಯರಿಂಗ್ಸ್ ಹಾಕೊಂಡು ಆಲ್ಮೋಸ್ಟ್ ಒಂದು 1 ವೀಕ್ ಆಯ್ತು ಅನ್ಕೋತೀನಿ. 1 ವೀಕಿಂದ ನನಗೆ ವ್ಲಾಗ್ ಮಾಡೋಣ ಅಂತಂದ್ರೆ ವ್ಲಾಗ್ ಅಲ್ಲಿ ಇದು ಕಾಣಿಸಿದ್ರೆ ಇನ್ನು ನೀವು ಕೇಳ್ತೀರಾ, ಓ ಹೊಸ ಓಲೆ ತಗೊಂಡಿದ್ದಾರೆ ಅಕ್ಕ ಅದ್ರಿಂದಾನೆ ಅಂತ. ಸೊ ವ್ಲಾಗಿಂಗು ಸಹ ನಾನು ಮಾಡಿಲ್ಲ, ಬಿಕಾಸ್ ನಾನು ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮೆಲ್ಲರೊಟ್ಟಿಗೆ ನನ್ನ ಈ ಹ್ಯಾಪಿ ನ್ಯೂಸ್ ಅನ್ನ ಶೇರ್ ಮಾಡ್ಬೇಕು ಅಂತ. ಈ ಹ್ಯಾಪಿ ಜರ್ನಿಯಲ್ಲಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದಿರೋ ಪ್ರತಿಯೊಬ್ಬರಿಗೂ ಅವ್ರ ಹೆಸರಿಟ್ಟು ಹೇಳಕ್ ಆಗೋದಿಲ್ಲ. ಬಟ್ ತುಂಬಾ ಜನ ನನಗೆ ಗೊತ್ತಿಲ್ದೇನೋ ಸಬ್ಸ್ಕ್ರೈಬ್ ಆಗಿ ನೀವು ಮಾಡಿರೋ ಒಂದೊಂದು ಕಮೆಂಟ್ ನಂಗೆ ಅಷ್ಟು ಮೋಟಿವೇಟ್ ಕೊಟ್ಟಿದೆ. ಅಂಡ್ ಇವತ್ತು ನಾನು ಏನಾದ್ರೂ ಒಂದು ಸಕ್ಸಸ್ ಜೀವನ ಮಾಡ್ತಾ ಇದ್ದೀನಿ, ಸಕ್ಸಸ್ ಲೈಫ್ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ನೀವೇ ಸಾಕ್ಷಿ. ನೀವೇ ಕೊಡ್ತಾ ಇರುವಂತಹ ಭಿಕ್ಷೆ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಯಾರೋ ಇವಳ ವಿಡಿಯೋ ನಾನು ಯಾಕೆ ನೋಡ್ಬೇಕು ಅನ್ಕೊಂಡಿದ್ದಿದ್ರೆ ನೋಡೋ ಇದೇ ಇರಲಿಲ್ಲ. ಬಟ್ ನಿಮಗೆ ನನ್ನಲ್ಲಿ ಒಬ್ಳು ಫ್ರೆಂಡೋ, ತಂಗಿನೋ, ಅಕ್ಕನೋ, ಗೆಳತಿಯಾಗೋ, ಇನ್ನೊಂದಾಗೋ, ಅಥವಾ ನನ್ನ ಜೀವನದಲ್ಲಿ ಈಗ ನಾನು ಹೇಗಿದ್ದೀನೋ ಅದೇ ತರ ನೀವು ಇರ್ಬೋದು. ಸೊ ಹೇಗೋ ಒಂದು ಕನೆಕ್ಷನ್ ಬಿಲ್ಡ್ ಆಗಿ ಆ ಕನೆಕ್ಷನ್ ಇಂದ ನೀವು ಪ್ರತಿ ದಿನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ, ಇಷ್ಟೆಲ್ಲ ಪ್ರೀತಿ ಕೊಡ್ತೀರಾ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಈಗಿನ ಕಾಲದಲ್ಲಿ ನಮ್ಮ ಸ್ವಂತದವರೇ ಯಾರೂ ಸಪೋರ್ಟ್ ಮಾಡಲ್ಲ. ನಿಜ ಹೇಳ್ತೀನಿ, ನಮ್ಮ ಸ್ವಂತದವ್ರು ಎಷ್ಟೊಂದ್ ಜನ ನೋಡ್ತಾರೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ಗೆ. ಯಾಕಂದ್ರೆ ಸಬ್ಸ್ಕ್ರೈಬರ್ ಕೌಂಟು ಎಲ್ಲ ಬರುತ್ತೆ, ಅದ್ರಲ್ಲೂ ಕೆಲವೊಬ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಓಕೆ, ಇನ್ನು ಕೆಲವರು ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಇವಳಿಗೇನೋ ಗಿಫ್ಟ್ ಕೊಟ್ಬಿಡ್ತಾರೆ, ಮೆಡಲ್ ಕೊಟ್ಬಿಡ್ತಾರೆ, ಆ ತರ ಭ್ರಮೇಲಿದ್ದಾರೆ ಜನ. ಇಟ್ಸ್ ಓಕೆ, ನಮ್ಮವರೇ ನಮ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಸರ್ಚ್ ಮಾಡಿ ಅಂತ ಅಂದ್ರೆ, ಇನ್ನು ನೀವು ಎಲ್ಲೋ ಇದ್ದೀರಾ, ಎಲ್ಲಿಂದನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಈ ಹ್ಯಾಪಿ ಮೂಮೆಂಟ್ ನಿಮ್ ಜೊತೆಗೆ ಹಂಚ್ಕೊಳ್ದೆ ಇದ್ರೆ ಅದು ಸರಿ ಹೋಗೋದಿಲ್ಲ ಅಂತಾನೆ ನಾನು ಇವತ್ತು ಶೇರ್ ಮಾಡ್ತಾ ಇರೋದು. ಹೋಪ್ ಇವತ್ತಿನ ವಿಡಿಯೋ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಮೋಟಿವೇಟ್ ಆಗಿರುತ್ತೆ. ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅದನ್ನ ಆಚೆ ತನ್ನಿ ಮಾಡಿ
ನನ್ನ ರೀತಿ ನೀವು ಸಕ್ಸಸ್ ಆಗಿ. ಬಟ್ ಯೂಟ್ಯೂಬಲ್ಲಿ ಸಕ್ಸಸ್ ಈಗ ತೀರಾ ಕಷ್ಟ ಇದೆ. ಬಿಕಾಸ್ ಎಲ್ಲರೂ ಯೂಟ್ಯೂಬ್ ಮಾಡ್ತಾ ಇರೋದಕ್ಕೆ ಸಕ್ಸಸ್ ರೇಟ್ ತೀರಾ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಬಟ್ ನೀವು ಇವಾಗ ಒಂದು ಸಣ್ಣ ಬೀಜ ಬಿತ್ತಿದ್ರೆ ಮರ ಹೇಗ್ ದೊಡ್ಡದಾದ್ಮೇಲೆ ಫಲ ಬಿಡುತ್ತೋ, ಅವತ್ತು ನಾನು 3 ವರ್ಷ ಪಟ್ಟಂತಹ ನನ್ನ ಸ್ಟ್ರಗಲ್ಸು 4ನೇ ವರ್ಷದಲ್ಲಿ ನನಗೆ ಸ್ವಲ್ಪ ಆ ಸ್ಟ್ರಗಲ್ಸ್ ಎಲ್ಲ ಮರೆಸೋ ಅಷ್ಟು ಖುಷಿ ಸಿಕ್ತು. ಈ ಖುಷಿಗೆ ಕಾರಣ ನೀವೇನೆ. ಜೊತೆಗೆ ನಾನು ಪೂಜೆ ಮಾಡುವಂತಹ ರಾಯರು, ಆ ಕೃಷ್ಣ ಸದಾ ನನ್ನ ಜೊತೆ ಇರೋದಕ್ಕೇನೆ ಇವತ್ತಿಷ್ಟು ಧೈರ್ಯವಾಗಿ ಆ ಫೋನ್ ಮುಂದೆ ನಿಂತು ಮಾತಾಡ್ತೀನಿ. 10 ಜನ ಇದ್ರೂ ಅವ್ರ ಮುಂದೆ ನಾನು ನಿಂತು ಮಾತಾಡ್ತೀನಿ ಅಂತಂದ್ರೆ ಅದು ಆ ಭಗವಂತನ ಆಶೀರ್ವಾದ. ಸೊ ನನಗಿರೋ ಒಂದು ಕಲೆ ಅಂದ್ರೇನೆ ನನ್ನ ಈ ಮಾತಲ್ಲಿ ನಿಮ್ಗೆಲ್ರಿಗೂ ಒಂದು ಮೋಟಿವೇಟ್ ಕೊಡಬಹುದು ಅಂತಂದ್ರೆ ನಿಜವಾಗ್ಲೂ ಅದಕ್ಕಿಂತ ಖುಷಿ ಇದೆಯಾ? ಖಂಡಿತವಾಗ್ಲೂ ಇರೋಕ್ ಚಾನ್ಸೇ ಇಲ್ಲ. ಹ್ಯಾಪಿ. ಈಗ ಆ ಕಾಲ್ ಚೈನ್ದು ನಾನು ಫೋಟೋನು ಆ್ಯಡ್ ಮಾಡ್ತೀನಿ, ವಿಡಿಯೋನು ಆ್ಯಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಇದೇ ಥರ ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಬಾಯ್ ಬಾಯ್. ಆಗಲೇ ಹೇಳಿದ್ನಲ್ವಾ ಕೊನೆಯಲ್ಲಿ ಇನ್ನೂ ಒಂದನ್ನು ಶೇರ್ ಮಾಡ್ತೀನಿ ಅಂತ. ಸೊ ಅದೇ ಈ ಕಾಲ್ ಚೈನು. ಯೂಶಲಿ ನನ್ನ ಹತ್ರ ತುಂಬ ಗ್ರ್ಯಾಂಡ್ ಆಗಿರೋ ಕಾಲ್ ಚೈನ್ ಇದೆ, ಜೊತೆಗೆ ಮೀಡಿಯಮ್ ಆಗಿರೋ ಕಾಲ್ ಚೈನು ಸಹ ಇದೆ. ಬಟ್ ಡೈಲಿ ವೇರ್ಗೆ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಳ್ಳೋದಂದರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ, ಹಾಗಂತ ಸಿಂಪಲ್ ಅಂದ ತಕ್ಷಣ ಏನು 10 ರೂಪಾಯಿ 20 ರೂಪಾಯಿ ಅಲ್ಲ, ಓಕೆ, ಅದಕ್ಕೂ ಒಂದು ಬೆಲೆ ಅಂತ ಇದೆ. ಈ ಕಾಲ್ ಚೈನ್ ಬಂದು 3200 ಅಂತ ಹೇಳಿದ್ರು. ಬಟ್ ನಾನು ಕೇಳಿದ್ದಷ್ಟಕ್ಕೆ ಕೊಟ್ಬಿಡ್ತೀನಾ? ಚಾನ್ಸೇ ಇಲ್ಲ. ಹೇಗೋ ಮಾತಾಡಿ 2500 ರೂಪಾಯಿಗೆ ಮಾತಾಡಿ ಫಿಕ್ಸ್ ಮಾಡಿ ಈ ಕಾಲ್ ಚೈನ್ ತಗೊಂಡೆ. ಬಟ್ ಒಡವೆದು ಕಂಪ್ಲೀಟ್ ರೇಟ್ ನಾನು ಹೇಳಿಲ್ಲ, ಓವರಾಲ್ ಎಷ್ಟಾಯಿತು ಅಂತ ಹೇಳಿದ್ದೀನಿ. ನಿಮಗೂ ಈ ರೀತಿ ಏನಾದರೂ ಒಂದು ಸಾಧನೆ ಮಾಡಬೇಕು ಲೈಫಲ್ಲಿ ಅಂತ ಇದ್ದರೆ ಯಾರೋ ಏನೋ ಅನ್ಕೋತಾರೆ ಅಂತ ಅನ್ನೋದನ್ನು ಬಿಟ್ಟು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಮುಂದೆ ತೊಗೊಂಡು ಬನ್ನಿ, ಸಕ್ಸಸ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.